ಕನ್ನಡ ವಾಹಿನಿಗೆ ಸ್ವಾಗತ. ಈ ದಿನ ಗೌರಿ ಗಣೇಶ ಹಬ್ಬದ ಪ್ರಯುಕ್ತವಾಗಿ ಅರಸೀಕೆರೆ ನಗರಸಭಾ ಕಾರ್ಯಾಲಯ ಆವರಣದಲ್ಲಿ ಕ್ಷೇತ್ರದ ಶಾಸಕ ಹಾಗೂ ರಾಜ್ಯ ಗೃಹ ಮಂಡಳಿ ಅಧ್ಯಕ್ಷರೂ ಆದ ಶ್ರೀ ಕೆಎಂ ಶಿವಲಿಂಗೇಗೌಡರಿಂದ ನಗರಸಭಾ ಮಹಿಳಾ ಪೌರ ಕಾರ್ಮಿಕರಿಗೆ ಬಾಗಿನ ಕೊಡುವುದು ಹಾಗೂ ಪುರುಷ ಪೌರ ಕಾರ್ಮಿಕರಿಗೆ ಮತ್ತು ನೀರು ಸರಬರಾಜು ವಿಭಾಗದ ನೌಕರಿಗೆ ಉಡುಗೊರೆ ಕೊಡಲಾಗಿದೆ. ಬಾಗಿನ ಕೊಡ್ತಕ್ಕಂಥದ್ದು ಸೋದರ ಬಾಂಧವ್ಯವನ್ನು, ಅಕ್ಕ ಅಣ್ಣ ತಂಗಿಯರ ಸಂಬಂಧವನ್ನು ಸನಾತನ ಕಾಲದಿಂದ ಈ ಬಾಗಿನವನ್ನು ಕೊಡ್ತಕ್ಕಂಥದ್ದನ್ನು ನಮ್ಮ ಸಂಸ್ಕೃತಿನಲ್ಲಿ, ನಮ್ಮ ಸನಾತನ ಧರ್ಮದಲ್ಲಿ ನಡೆಸ್ಕೊಂಡು ಬಂದಿದ್ದೇವೆ. ಇವತ್ತು ನಗರಸಭಾ ಕಾರ್ಮಿಕರ ಬಗ್ಗೆ, ಅರಸೀಕೆರೆ ನಗರಸಭಾ ಕಾರ್ಮಿಕರ ಬಗ್ಗೆ ನಾಗರಿಕರಲ್ಲಿ, ಸದಸ್ಯರಲ್ಲಿ, ನಮ್ಮೆಲ್ಲರಲ್ಲಿ ಭಾಳ ಅತೀವವಾದಂಥ ಪ್ರೀತಿ ಬಂದಿದೆ. ನೀವು ಭಾಳ ಸ್ವಚ್ಛವಾಗಿ ನಗರವನ್ನು ಇಡ್ತಾ ಇದ್ದೀರಿ. ಯಾರೋ 4 ಜನ ಏನೇ ಹೇಳ್ಕೊಳ್ಳಿ, ಅದರ ಬಗ್ಗೆ ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ. ಕಷ್ಟಪಡ್ತಾ ಇದ್ದೀರಿ. ನಾನು ನೋಡ್ತಾ ಇದ್ದೀನಿ. ನಾನು ಬೆಂಗಳೂರಿಗೆ 5:15 ಗಂಟೆಗೆ ಎದ್ದು ಹೋಗ್ತೀನಿ. 5:15 ಗಂಟೆಗೆಲ್ಲೇ ರೋಡಲ್ಲಿ ಕಸ ಹೊಡಿತಾ ಇರ್ತೀನಿ. ಇದನ್ನು ನೋಡಿದಾಗ ಗೊತ್ತಾಗುತ್ತೆ. ಬೆಂಗಳೂರಲ್ಲೂ ಹೊಡೆಯಲ್ಲ, ಗೊತ್ತಿದೆ. ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೀರಿ. ಕಾರ್ಮಿಕರು ಅವರು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅವರು ಎಲ್ಲ ರೀತಿ ಕೆಲಸನೂ ಮಾಡ್ತಾಯಿದ್ದಾರೆ. ಒಟ್ಟಾರೆ ಪೌರ ಕಾರ್ಮಿಕರು ಭಾಳ ಚೆನ್ನಾಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದರಿಂದ ನೀವು ಬಾಗಿನವನ್ನು ಕೊಡ್ತಕ್ಕಂಥದ್ದು ಸೋದರತ್ವದ ಬಾಂಧವ್ಯದ ಸಂಕೇತ. ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಈ ಬಾಗಿನವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮಕ್ಕೆ ನಮ್ಮ MP ಅವರು ಏನು ವಾಟ್ಸಪ್ಪಲ್ಲಿ ಹಾಕಿದ್ರು, ನನಗೆ ಗೊತ್ತಿಲ್ಲ, ಈಗ ಗೊತ್ತಾಯ್ತು. ನನಗೆ ಗೊತ್ತಾದ ತಕ್ಷಣ ನನಗೆ ವಿಚಾರ ಗೊತ್ತಾಯಿತು. ಆದ್ದರಿಂದ ಬರೀ ಬಾಗಿನ ಕೊಡೋಂಗಿಲ್ಲ. ನಮ್ಮ ಸಂಪ್ರದಾಯದಲ್ಲಿ ದುಡ್ಡು ಕೊಡಬೇಕು. ನಿಮಗೆ ಗೊತ್ತಿಲ್ಲ ಅದು. ದುಡ್ಡಿಲ್ಲದೆ ಯಾರೂ ಬಾಗಿನ ಕೊಟ್ಟು ಬರಲ್ಲ. ಆದ್ದರಿಂದ ಆ ದುಡ್ಡನ್ನು 50,000 ರೂಪಾಯಿ ಹಣವನ್ನು ನಾನು ಕೊಡ್ತೇನೆ. ಅವ್ರು ಎಷ್ಟು ಜನ ಮಹಿಳೆಯರಿದ್ದಾರೆ ಅವ್ರಿಗೆಲ್ಲ ಅದು ಎಷ್ಟಾಗುತ್ತೋ ಒಟ್ಟಾರೆ ಎಲ್ಲರಿಗೂ 500 ರೂಪಾಯಿ ಕೊಡಿ. 500 ನಾನು 50,000 ಕೊಡ್ತೀನಿ. 500 ರೂಪಾಯಿನ ಅವ್ರಿಗೆ ಕೊಡಿ. ಅಲ್ಲ, ಕೊಡಿಸಿರೋದು ಆದರೆ 500 ರೂಪಾಯಿನೂ ಕೊಡಿ. ಯಾಕೆಂದರೆ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇದೊಂದು ಹೊಸ ಸಂಪ್ರದಾಯವನ್ನು ಹುಟ್ಟಾಕಿದೆ. ಪೌರ ಕಾರ್ಮಿಕರು ಅಂದರೆ ಎಲ್ಲೋ ಒಂಥರ ಏನೋ ಅಸಡ್ಡಿಯಾಗಿ ನೋಡ್ತಾ ಇದ್ದಂಥ ಕಾಲ ಇತ್ತು. ಇವತ್ತು ನೀವು ಅದನ್ನು ಸೋದರ ಬಾಂಧವ್ಯದಲ್ಲಿ ತಂದು ನಮ್ಮ ಸನಾತನ ಧರ್ಮದ ಇತಿಹಾಸವನ್ನು, ಆ ಪರಂಪರೆಯನ್ನು ನೀವು ಮಾಡಿದ್ದೀರಿ. ಅದಕ್ಕೆ ಮಾಡಿ ಅದಾದ ಮೇಲೆ ಗಂಡಸರದು ಪುರುಷರದ್ದು ಯಾಪತ್ತಿರುತ್ತೆ ಅದನ್ನು ಲೆಕ್ಕ ಹಾಕಿ ಅವ್ರ ಆಮೇಲೆ ಮನುಷ್ಯಕೊಂಡು ಹೋದವರು ಅವ್ರದ್ದು ಒಂದು ದಿವಸ ಏನು ಸಂಪ್ರದಾಯ ಬಟ್ಟೆ ಕೊಡ್ತೀರಿ, ಬಟ್ಟೆ ಕೊಡಿ, ಅವ್ರಿಗೂ ಬಟ್ಟೆ ಕೊಡಿ, ಅವ್ರಿಗೂ ಒಂದೊಂದಿಷ್ಟು ದುಡ್ಡು ಕೊಡಿ. ನೀವೇನು ಯೋಚನೆ ಮಾಡಬೇಡಿ, ಅದೆಷ್ಟು ಆಗಲಿ ಆಯಿತು. ಅವ್ರಿಗೂ ಒಂದೊಂದು 500 ರೂಪಾಯಿ ಕೊಡಿ. ಅವರು ಅಚ್ಚುಕಟ್ಟಾಗಿ ಹೋಗಿ ಹಬ್ಬ ಮಾಡಲಿ. ಅಚ್ಚುಕಟ್ಟಾಗಿ ಅವ್ರಿಗೂ ಒಂದು 500 ರೂಪಾಯಿ ಕೊಡಿ, ಇವ್ರಿಗೂ ಒಂದು 500 ರೂಪಾಯಿ ಕೊಡಿ, ಬಟ್ಟೆ ಕೊಡಿ. ಇನ್ನೂ ಅದು ಎಷ್ಟಾಗಲಿ ನೀವೇನು ಹೆದರಬೇಡಿ, ಆಕನ ಕೊಡಿ. ಪಾಪ ಅವರಿಲ್ಲದೆ ಇದ್ದರೆ ನಾವು ಗೌರವವನ್ನು ಕಾಪಾಡೋಕ್ಕಾಗೋದಿಲ್ಲ. ಆಮೇಲೆ ಮಾಡೋಣ. ಅವ್ರ ಮನಸ್ಸನ್ನು ಪ್ರೀತಿಯಿಂದ ಗೆಲ್ಲಬೇಕು. ಮೊನ್ನೆ ದಿವಸ ಪೆರೇಡ್ ಮೈದಾನದಲ್ಲಿ ಅವರು ಓದ್ತಾ ಇದ್ದಂಥ ದಾಟಿ ಆ ಶಿಸ್ತು ಪೊಲೀಸ್ನವರು ಹೋಗ್ತಿರಲಿಲ್ಲ. ಆ ಮುಂದ್ಗಡೆ ಹೋಗ್ತಿದ್ನಲ್ಲ ಮನುಷ್ಯ, ಅದು ಹೆಂಗೆ ಓದ್ತಾ ಇದ್ದ ಅಂದರೆ ಅದು ಎಲ್ಲಿ ಕಲ್ತದ್ದೋ ಗೊತ್ತಿಲ್ಲ. ಅವ್ನು ಯಾರೋ ನೋಡಿಲ್ಲ. ಅವನು ಯಾರೋ ಹೆಂಗೆ ಹ್ಞೂ ಕಣೆ ದೇಶ್ ಹೆಂಗೆ ಆಗ್ತಾ ಇದ್ದ ಕಾಲ ಅಂತ ಇವನು ಎಲ್ಲಿ ಕಲ್ತು ಬಂದ ಇವನು ಅಂಥೇಳಿ ನಾನು ಭಾಳ ಆಶ್ಚರ್ಯಪಟ್ಟೆ. ಹಿಂದ್ಗಡೆಯಿಂದ ಮಹಿಳೆಯರು ಹೆಂಗೆ ಕಾಲ ಆಗ್ತಾಯಿದ್ರು ಅದನ್ನು ನೋಡಿದರೆ ಈ ಥರ ಮುಂದೆ ಬರಬೇಕು. ಇನ್ನೂ ನೀವು ಸಾಂಸ್ಕೃತಿಕ ನೀವೇ ಒಂದು ದಿನಾಚರಣೆ ಮಾಡಿ. ನಗರಸಭೆಯಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಅಂತಲೇ ಒಂದು ದಿವಸಿಡಿ. ಅವ್ರು ಏನೇನು ಡ್ಯಾನ್ಸ್ ಮಾಡ್ತಾರ ಮಾಡಲಿ, ಗೀತೆ ಹೇಳ್ತಾರ ಹೇಳಲಿ, ಅವ್ರು ಏನೇನು ಮಾಡ್ತಾರೆ ಅದೆಲ್ಲ ಹಾಡಲಿ. ಕೂತ್ಕೊಂಡು ನೋಡೋಣ. ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಯಾಕೆ ಅಂದರೆ ಬೆಳಗ್ಗಿಂದ ಕಸನ ಇದನ್ನು ಏನೇನಿರುತ್ತೋ ಅದೆಲ್ಲ ಬಾಚಿ ಮನಸ್ಸಿನಲ್ಲಿ ಇದಿರುತ್ತೆ. ಅದನ್ನು ಫ್ರೀ ಮಾಡ್ಕೋಬೇಕು ಅಂತಂದರೆ
ಇವರಿಗೆ ನಾವು ಉತ್ತೇಜನ ಕೊಟ್ಟು ನಾವು ನಿಮ್ಮ ಸಮಕಾಲೀನರು, ನಿಮ್ಮ ಜೊತೆ ನಾವಿದ್ದೀವಿ, ನೀವು ಹೆದರಬೇಡಿ ಅನ್ನೋಕ್ಕಂಥ ಧೈರ್ಯವನ್ನು ತುಂಬತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು. ಮಾನಸಿಕವಾಗಿ ಅವರನ್ನು ತಯಾರು ಮಾಡಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ, ಪೌರ ಕಾರ್ಮಿಕರಿಗೆ ನಿವೇಶನ ಹಿಂದೆ ಮಂಜೂರಾಗಿರ್ತಕ್ಕಂಥ ನಿವೇಶನ ತಹಸೀಲ್ದಾರರು ನನ್ನ ಜೊತೆ ಮಾತನಾಡಿದ್ದಾರೆ. ಆ ಮಾತನಾಡಿರ್ತಕ್ಕಂಥ ನಿವೇಶನ ಬೆಟ್ಟ ಗುಡ್ಡಗಳಿಂದ ಕೂಡಿದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಆದರೆ ಗೀಜಿಹಳ್ಳಿ ಹತ್ರ ಆ ಒಂದು ದೃಷ್ಟಿಯಿಂದ ನಾವು ನೀವೆಲ್ಲ ಒಂದೇ ಕುಟುಂಬವರು ನಮ್ಮ ಭಾವನೆಯಿಂದ ಇವತ್ತು ಇಲ್ಲಿಂದ ಈ ಸಂಪ್ರದಾಯವನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಹೇಳಿ ಇವತ್ತು ನಿರ್ಧಾರ ಮಾಡಿದೆ. ಅದ್ರ ಜೊತೆಯಲ್ಲಿ ಇವತ್ತು ಬಾಗಿನ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಮ್ಮ ಶಾಸಕರ ಒಂದು ಭಾಳ ದಿನದ ಒಂದು ಕನಸು. ಅದ್ರ ಜೊತೆ ಈ ಕಾರ್ಯಕ್ರಮಕ್ಕೆ ಬಾಗಿನ ಹಾಕೋದಕ್ಕೆ ನಮ್ಮ ಹಾಸನ ಜಿಲ್ಲೆಯ ಸಂಸದರಾದ ಶ್ರೇಯಸ್ ಪಾಟೀಲ್ ಅವರು ಅವರ ಅನುಪಸ್ಥಿತಿಯಲ್ಲಿ ಇವತ್ತು ಬರ್ತಾ ಇದ್ದವರು ಇವತ್ತು ಕಾರಣಾಂತರದಿಂದ ಇವತ್ತು ಜಿಲ್ಲೆಯಲ್ಲಿ ಇಲ್ಲದ ಕಾರಣ ಅವರು ಇವತ್ತು ಪೌರ ಕಾರ್ಮಿಕರಿಗೆ, ನಮ್ಮ ಅಕ್ಕ ತಂಗಿಯವರಿಗೆ ನನ್ನ ವತಿಯಿಂದನೂ ನೀವು ಇವತ್ತು ಅರ್ಶಿನ ಕುಂಕುಮ ಅರ್ಪಿಸಬೇಕು ಅಂತ ಹೇಳಿ ಅವರು ಇವತ್ತು ನಮಗೆ ಕೊಟ್ಟು ಕಳಿಸಿದ್ದಾರೆ. ಅದೇ ರೀತಿ ನಾವು ಇವತ್ತೇನು ಈ ಸಂಪ್ರದಾಯ ಅಂದರೆ ಈ ಒಂದೇ ಕುಟುಂಬದಲ್ಲಿ ಇವತ್ತೇನು ಅರಸೀಕೆರೆ ನಗರ ಇವತ್ತೇನೋ ಸ್ವಚ್ಛತೆ ಇರಬೇಕು ಅಂದರೆ ಅದಕ್ಕೆ ನೀವು ಕಾರಣ. ನಿಮ್ಮ ಒಂದು ಆರೋಗ್ಯದ ಲೆಕ್ಕಿಸಂದರೆ ಇವತ್ತು ನೀವು ಕೊಟ್ಟಂಥ ಕೊಡುಗೆ ಇದಕ್ಕೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ. ಯಾಕಂದರೆ ಈ ಬೆಲೆ ಕಟ್ಟೋ ವಿಚಾರ ಅಲ್ಲ. ನಾವು ಈ ಸಂಪ್ರದಾಯ ಬೆಳೆಸ್ಕೊಂಡು ಹೋದರೆ ಎಲ್ಲ ಪ್ರತಿ ವರ್ಷಕ್ಕೊಂದ್ಸಲಿ ಅಕ್ಕ ತಂಗಿಯರು, ಅಣ್ಣ ತಮ್ಮರ ಭಾವನೆಯಿಂದ ನಾವೆಲ್ಲ ಒಂದಾಗಿ ಒಂದು ಸೇರುವ ಒಂದು ಭಾಗ್ಯ ಇರುತ್ತೆ ಅಂತ ಅದೊಂದು ಉದಾಹರಣೆ. ಆದ್ದರಿಂದ ಇವತ್ತು ನಮ್ಮ ಶಾಸಕರವರ ಹೇಳ್ದಂಗೆ ಇಲ್ಲ, ಇವತ್ತು ಈ ಸಲ ನಾವು ಬಾಗಿನ ನಾವು ಹೆಣ್ಮಕ್ಳಿಗೆ ಕೊಡಬೇಕಂಡ್ರಿ. ನಾವು ಭಾಳ ದಿನದಿಂದ ನಾವು ಹೇಳ್ತಾ ಇದ್ದೆ, ನಾವು ಪೌರ ಕಾರ್ಮಿಕರ ದಿನಾಚರಣೆ ದಿನ ನಾವು ಇದು ಮಾಡಬೇಕು ಅಂತ ಇದ್ವಿ. ಆದರೆ ಇಲ್ಲ, ಹಬ್ಬದ ಇರೋದ ಪ್ರಯುಕ್ತ ನಾವು ಇವತ್ತೇ ಕೊಡೋಣ ಅಂತ ಅವರು ಹೇಳಿದ್ವಿ. ಇವತ್ತು ಅವರು ಡೇಟು ಇವತ್ತು ತಗೊಂಡು ಇವತ್ತು ಅವರು ಇದ್ರ ಜೊತೆಯಲ್ಲಿ ಮೊನ್ನೆ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅವರೆಲ್ಲ ಬಂದು ಏನಿವತ್ತು ಅರಸೀಕೆರೆ ನಗರಕ್ಕೆ ಅಭಿವೃದ್ಧಿ ಕೆಲಸದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಏನು ಬಂದಿದ್ರು, ಆವತ್ತಿನ ಕಾರ್ಯಕ್ರಮವನ್ನು ಅಚ್ಚುಕಟ್ಟು ನಡೆಯೋಕ್ಕೋಸ್ಕರ ನಿಮ್ಮೆಲ್ಲ ಭಾಳ ಶ್ರಮ ಇದೆ. ಯಾಕಂದರೆ ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಅದಕ್ಕೊಂದು ಮೂಲತಃ ಇವತ್ತು ಎಲ್ಲ ಸ್ವಚ್ಛತೆಯವರು ಕಾಪಾಡಬೇಕಾಗುತ್ತೆ. ಯಾರೇ ಜನಕ್ಕೆ ಸಾರ್ವಜನಿಕ ತೊಂದರೆ ಆಗ್ದಲೇ ಅಷ್ಟು ಜನದ ಊಟದ ವ್ಯವಸ್ಥೆ ಸ್ವಚ್ಛತೆ ಆಗಲಿ, ಇವತ್ತು ಆ ಸ್ಟೇಡಿಯಮ್ಮು ಸ್ವಚ್ಛತೆ ಆಗಲಿ. ಯಾಕಂದರೆ ಎಲ್ಲ ವಿಚಾರದಲ್ಲಿ ನೀವು ಮುಂತಾರ್ಜಿ ಉಳಿಸ್ಕೊಂಡು ನೀವೆಲ್ಲ ಎಷ್ಟು ಕಾಳಜಿ, ನಮ್ಮ ಕಾರ್ಯಕ್ರಮ ಇದೆ, ನಮ್ಮೂರು ಒಳ್ಳೆಯ ಹೆಸರು ಬರಬೇಕು, ಯಾಕಂದರೆ ನಿಮ್ಮೆಲ್ಲ ಕೊಡುಗೆ ಇದೆ. ಅದಕ್ಕೆ ಯಾವುದೇ ಥರದ ನಾವು ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಅದ್ರ ಜೊತೆ ನಿಮ್ಮ ಒಂದು ಬೇಡಿಕೆ ನಾನು ನಿಮ್ಮ ಶಾಸಕರ ಮುಂದೆ ನಾನು ಇಡ್ತಾ ಇದ್ದೀನಿ. ನಿಮ್ಮ ಜೊತೆ ಟೈಪ್ ಮಾಡಿಸಿದ್ರನಪ್ಪ ಅದು ದಿನೇಶು ಅಣ್ಣ, ಇವ್ರಿಗೆ ನಿವೇಶನಗಳ ಬಗ್ಗೆ ಇಲ್ಲಿ ತಾಟಿಕೆರೆ ರಸ್ತೆಯಲ್ಲಿ ಸರ್ವೆ ನಂಬರ್ 352ರಲ್ಲಿ 2 ಎಕರೆ ಹಿಂದೆ ಬಂಡೆ ಆಗಿತ್ತು ಅಂತೇಳಿ ಈಗ ಮತ್ತೆ ಇನ್ನೊಂದು 2 ಎಕರೆ ತಮ್ಮ ಒಂದು ಇದರಿಂದ ಮಂಜೂರು ಮಾಡಿಸಿದ್ರಿ. ಆದರೆ ಆ ಮಂಜೂರಾತಿ ಆದಮೇಲೆ ಅಲ್ಲಿ ಒಂದು ಸರ್ವೆ ನಂಬರಲ್ಲಿ ಈ ಜಮೀನಲ್ಲಿ ಒಂದು ಕಟ್ಟೆ ಬಂತು. ಆ ಕಟ್ಟೆ ಬಂದರಿಂದ ಬಫರ್ ಝೋನ್ ಜಾಸ್ತಿ ಹೋಗಿ ಅಲ್ಲಿ ಜಾಸ್ತಿ ನಿವೇಶನ, ಬರೀ ಕೇವಲ 20 ನಿವೇಶನಗಳು ಮಾತ್ರ ಲಭ್ಯ ಇದೆ ಅಂತೇಳಿ ನಗರ ಯೋಜನೆಯವರು ಪ್ಲ್ಯಾನ್ ಮಾಡಿಕೊಟ್ಟಿದ್ದಾರೆ. ಅದಾಗಲ್ಲ. ಅದ್ರ ಜೊತೆ ಪಕ್ಕದಲ್ಲಿ ಇನ್ನೊಂದು 2-3 ಎಕರೆ ಕೊಡಿ ಅಂದಿದ್ದಕ್ಕೆ ತಹಸೀಲ್ದಾರ್ ಅವರು ಕರ್ಕೊಂಡು ಹೋಗಿ ನಮ್ಮ ಪೌರ ಕಾರ್ಮಿಕರು ತೋರಿಸ್ಕೊಂಬಂದಾರೆ. ಆದರೆ ಪೌರ ಕಾರ್ಮಿಕರು ಅವ್ರು ಏನಂತಾರೆ, ಅದು ಸ್ವಲ್ಪ ಭಾಳ ಗುಡ್ಡ ಇದು ಆಯಿತು. ಆದ್ದರಿಂದ ಶಾಸಕರಿಗೆ ನಾವು ಮನವಿ ಮಾಡ್ಕೊಳ್ತೀವಿ, ಇಲ್ಲಿ ಗೀಜಳ್ಳಿ ಡೌನಲ್ಲಿ ಏನು ಡೈರಿ ಇದೆ, ಆ ಡೈರಿ ಹಿಂಭಾಗ ಆ ಜಾಗ ಇದೆಯಲ್ಲ, ಅಲ್ಲೊಂದು ನಮಗೆ ಒಂದು ಅವಕಾಶ ಮಾಡಿಕೊಡಿ, ನಮಗೆ ದೂರ ಪರವಾಗಿಲ್ಲ, ಊರು ಬೆಳೀತಾ ಇದೆ, ನಾವು ಅಲ್ಲಿ ಹೋಗ್ತೀವಿ ಅನ್ನೋ ಒಂದು ಅವ್ರ ಭಾವನೆ. ಯಾಕಂದರೆ ಅವರೆಲ್ಲರೂ ಒಂದು ಹೇಳೋಕ್ಕಾಗಲ್ಲ ಅಂತ ಅವರೆಲ್ಲ ವಿಚಾರಗಳು ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ನೀವು ಸಾಧಕ ಬಾಧಕ ಯೋಚನೆ ಮಾಡಿ. ನಮಗೆ ಇಲ್ಲಿ ಕೊಟ್ಟು ನಾವು ಒಂದು 50 ಲಕ್ಷ 1 ಕೋಟಿ ಖರ್ಚು ಮಾಡಿ ಬೇಕಾದ್ರೆ ನಾವು ಇಟಾಚಿಯಲ್ಲಿ ಅದು ಲೆವೆಲ್ ಮಾಡಿಸ್ತೀವಿ ನಾವು ನಗರಸಭೆಯಿಂದ. ಇಲ್ಲ ಬೇಡ, ಅದೇ ಸೂಕ್ತ ಜಾಗ ಅನ್ನೋ ಒಂದು ಇದಿದ್ರೆ
ನೀವೇನು ನಿರ್ಣಯ ತಗೊಳ್ತೀರೋ ಆ ನಿರ್ಣಯಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ ಹೇಳಿ, ಮತ್ತು ಈ ಕಾರ್ಯಕ್ರಮಕ್ಕೆ ಇಷ್ಟು ಅಚ್ಚುಕಟ್ಟಾಗಿ ಎಲ್ಲರೂ ನಮ್ಮ ಅಕ್ಕ ತಂಗಿಯರು ಇವತ್ತೇನು ನಮ್ಮ ಹತ್ರ ನಮ್ಮಿಂದ ಅರ್ಶಿನ ಕುಂಕುಮ ಇದು ಬಾಗಿಣ ಇದು ತಗೋಬೇಕು ಅನ್ನೋ ಒಂದು ಇದರಿಂದ ಬಂದಿದ್ದಾರೆ. ನಾವು ಅದಕ್ಕೆ ಅವರು ಚುನಾವಣೆಯಾಗಿದ್ದೀವಿ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಇಷ್ಟು ಇದನ್ನೇ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಗಳು, ಆರೋಗ್ಯ ಅಧಿಕಾರಿಗಳು, ರವಿಕುಮಾರ್ ಅವರೇ ಬರ್ರಿ ಈ ಕಡೆ ಬರ್ರಿ, ಅವರೆಲ್ಲ ಅಚ್ಚುಕಟ್ಟಾಗಿ ನಮ್ಮ ಕಮಿಷನರ್ ಅವರು ಮಾಡಿದ್ದಾರೆ. ಇದೇ ಥರ ಈ ಕಾರ್ಯಕ್ರಮ ಮುಂದೆ ನಾವು ಅಧಿಕಾರ ಇರ್ತೀವಿ ಒಬ್ಬರೇ ದಯಮಾಡಿ ಈ ಕಾರ್ಯಕ್ರಮ ಹಿಂಗೆ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ತಮ್ಮಲ್ಲಿ ಮನವಿ ಮಾಡುತ್ತಾ ಈ ಕಾರ್ಯಕ್ರಮಕ್ಕೆ ಕರೆಸಿ ಅದ್ರ ಜೊತೆ ಮಾಧ್ಯಮದವರು ಬಂದಿದ್ದಾರೆ. ಯಾಕಂದರೆ ಇಷ್ಟು ಸಣ್ಣ ಕಾರ್ಯಕ್ರಮಕ್ಕೆ ಇವತ್ತು ಇಷ್ಟು ಜನ ಮಾಧ್ಯಮದವ್ರು ಬಂದಿದ್ದಾರೆ ಅಂದರೆ ಇವರ ಬೆಲೆ ಅಷ್ಟಲ್ಲೇ ಗೊತ್ತಾಗುತ್ತೆ. ಯಾಕಂದ್ರೆ ನಾವು ನೋಡಿದ್ದೀವಿ, ನಮ್ಮ ಇನ್ನೊಂದು ಆನಂದ್ ಟ್ರಸ್ಟ್ ರಿಪೋರ್ಟ್ ಇಲ್ಲೇ ಇದ್ರು, ಕಾರ್ಯಕ್ರಮ ಬರಲ್ಲ, ಬಟ್ ರಿಪೋರ್ಟ್ ಮಾಡ್ತಾರೆ ನಮ್ಮ ಅದರಲ್ಲಿ ಅಂತ ಇರಲಿಲ್ಲ. ಆದರೆ ಅವರೆಲ್ಲ ಬಂದಿಯಾರಂದರೆ ಇವತ್ತು ನಮ್ಮ ಪೌರ ಕಾರ್ಮಿಕರ ಮೇಲೆ ಇಟ್ಟಂಥ ಕಾಳಜಿ ಅಂತ ನಾನು ಹೇಳಿ ಅವ್ರಿಗೂ ಹೊಂದಿಸ್ತಿ ಈ ಕಾರ್ಯಕ್ರಮ ತಾವು ಅಲ್ಲಿ ಕಾರ್ಯಕರ್ತರು ಕಾಯ್ತಾ ಇದ್ದಾರೆ, ಸಮಯದ ಅಭಾವ ಇದೆ, ಆದ್ದರಿಂದ ದಯಮಾಡಿ ಇದೆಲ್ಲ. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರು ಆದ ಎ ಸಮಿ ಉಲ್ಲಾ, ಉಪಾಧ್ಯಕ್ಷ ಮನೋಹರ್, ನಗರಸಭೆ ಆಯುಕ್ತರು, ಸದಸ್ಯರುಗಳು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.